ಹಾಯ್ ಫ್ರೆಂಡ್ಸ್, ಈಗಾಗಲೇ ಕೇರಳ ಸರ್ಕಾರ ಒಂದು ಶಾಕಿಂಗ್ ನ್ಯೂಸ್ ಕೊಟ್ಟಿದೆ. ಏನಪ್ಪ ಅಂತಂದರೆ ಶಬರಿಮಲೆಗೆ ಹೋಗ್ತಿರುವಂಥ ಯಾತ್ರಿಕರಿಗೆ ಸರ್ಕಾರ ಹೆಲ್ತ್ ಗೈಡ್ಲೈನ್ಸ್ ಕೊಟ್ಟಿದೆ. ಏನಪ್ಪ ಅಂತಂದರೆ ಈಗಾಗಲೇ ಕೇರಳದಲ್ಲಿ ಮೆದುಳು ಜ್ವರ ಸ್ಪ್ರೆಡ್ ಆಗ್ತಾಯಿದೆ. ಈ ಮೆದುಳು ಜ್ವರ ಸ್ಪ್ರೆಡ್ದಿಂದ ಆಲ್ರೆಡಿ 18 to 19 ಡೆಡ್ ಆಗಿದ್ದಾರೆ. ಕೇರಳ ಸರ್ಕಾರ ಶಬರಿಮಲೆ ಭಕ್ತರಿಗೆ ಹೇಳ್ತಿರೋದು ಏನಂತಂದರೆ, ಬರುವಂಥ ಎಲ್ಲ ಭಕ್ತಾದಿಗಳು ತಮ್ಮ ಜಾಗರೂಕತೆಯನ್ನು ತಾವೇ ವಹಿಸಬೇಕು. ಯಾಕಂದರೆ ಈ ಮೆದುಳು ಜ್ವರ ಭಾಳ ಸ್ಪೀಡಾಗಿ ಸ್ಪ್ರೆಡ್ ಆಗ್ತಾಯಿದೆ. ಮತ್ತು ಈಗಾಗಲೇ 18 to 20 ಕೇಸಸ್ ಡೆಡ್ ಆಗಿದ್ದಾವೆ. 5 years ಚೈಲ್ಡ್ನೂ ಒಂದು ಡೆಡ್ ಆಗಿದೆ. ಮತ್ತು ಈಗ 67 to 80 ಕೇಸಸ್ ಆಲ್ರೆಡಿ ಕನ್ಫರ್ಮ್ ಆಗಿದ್ದಾವೆ. ಈ ಪ್ಯಾಮ್ ಅನ್ನೋ ಮೈಕ್ರೋಸ್ಕೋಪಿಕ್ ಆರ್ಗನಿಸಮಿಂದ ಆಲ್ರೆಡಿ 20 ಜನ ತೀರ್ಕೊಂಡಿದ್ದಾರೆ. 18 to 20 ಜನ ತೀರ್ಕೊಂಡಿದ್ದಾರೆ. ಮತ್ತು ಇನ್ನೂ 65 to 70 ಕೇಸ್ಗಳು ಕನ್ಫರ್ಮ್ ಆಗಿದೆ. ಈ ಮೈಕ್ರೋಸ್ಕೋಪಿಕ್ ಆರ್ಗನಿಸಮ್ ಎಲ್ಲೆಲ್ಲಿ ಕಂಡುಬರುತ್ತೆ ಅಂತಂದರೆ ಫ್ರೆಶ್ ವಾಟರ್ಗಳು, ಮತ್ತು ಎಲ್ಲೆಲ್ಲಿ ದಾರಿ ಅಕ್ಕಪಕ್ಕ, ಹೊಳೆ, ಕೆರೆ ಈ ಥರಗಳಲ್ಲೆಲ್ಲ ಕಂಡುಬರುತ್ತೆ, ನದಿ ಅಕ್ಕಪಕ್ಕಗಳಲ್ಲಿ. ಅದಕ್ಕಾಗಿ ಸರ್ಕಾರ ಕೊಟ್ಟಿರೋ ಗೈಡ್ಲೈನ್ಸ್ ಏನಪ್ಪ ಅಂತಂದರೆ, ಭಕ್ತಾದಿಗಳು ಈ ಶಬರಿಮಲೆಗೆ ಬರುವಂಥ ಭಕ್ತಾದಿಗಳು ಯಾವುದೇ ಕಾರಣಕ್ಕೂ ತಮ್ಮ ಮೂಗಿನೊಳಗೆ ನೀರನ್ನು ಸ್ನಾನ ಮಾಡಬೇಕಾದ್ರೆ ಮೂಗಿನೊಳಗೆ ಯಾವುದೇ ಕಾರಣಕ್ಕೂ ನೀರನ್ನು ಹೋಗಕ್ಕೆ ಬಿಡಬೇಡಿ. ಇದು ಬ್ರೈನ್ ಕಿಲ್ಲಿಂಗ್ ಆರ್ಗನಿಸಮ್ ಆಗಿರೋದ್ರಿಂದ ಮೇಯ್ನಾಗಿ ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ. ಇದು ಬ್ರೈನ್ ಸೆಲ್ಸ್ ಇದಾವಲ್ಲ, ಟಿಶ್ಯೂ ಸೆಲ್ಸ್, ಅದನ್ನು ಮೇಯ್ನಾಗಿ ಡ್ಯಾಮೇಜ್ ಮಾಡುತ್ತೆ. 69 ಕೇಸಸ್ ಕನ್ಫರ್ಮ್ ಆಗಿದ್ದಾವೆ. ಇನ್ನು ಬರ್ತಾ ಇರೋ ಜನಸಾಗರಕ್ಕೆ, ಶಬರಿಮಲೆಗೆ ಬರ್ತಾ ಇರೋಂಥ ಎಲ್ಲ ಕರ್ನಾಟಕ ಮತ್ತು ಇನ್ನು ಹಲವಾರು ದೇಶದ ಮೂಲೆಗಳಿಂದ ಬರ್ತಾ ಇದ್ದಾರೆ. ಅವರಿಗೆಲ್ಲ ಸರ್ಕಾರ ಹೇಳ್ತಿರೋದೇನಪ್ಪ, ಕೇರಳ ಸರ್ಕಾರ ಹೇಳ್ತಿರೋದೇನಪ್ಪ ಅಂತಂದರೆ, ನಿಮ್ಮ ಜಾಗರೂಕತೆನೇ ನೀವೇ ವಹಿಸಿ. ದಯವಿಟ್ಟು ಎಲ್ಲಿ ಬೇಕಾದ್ರೆ ಸ್ನಾನ ಮಾಡಬೇಡಿ. ಈಗ ಆಲ್ರೆಡಿ ಕೇರಳ ಸರ್ಕಾರ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಎಲ್ಲ ಕ್ಲೋರಿನೇಷನ್ ಮಾಡಿದೆ. ವಾಟ್ರನ್ನ ಎಲ್ಲೆಲ್ಲಿ ಬಾಚ್ ಇರ್ತವೆ ಅವ್ರಿಗೆ ಸಪ್ರೇಟ್ ರೂಮ್ಗಳು ಕೊಟ್ಟಿದೆ. ಸ್ನಾನ ಮಾಡೋಕ್ಕೆಲ್ಲ ಫ್ರೆಶ್ ಆಗಿ ರೂಮ್ ಕೊಟ್ಟಿದೆ ಸಪ್ರೇಟಾಗಿ. ಈ ಪಂಪಾ ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಹೋಗಿ ಯಾರು ಸ್ನಾನ ಮಾಡೋದ್ರಿಂದ ಮೂಗೊಳಗೆ ನೀರು ಹೋಗುತ್ತೆ. ದಯವಿಟ್ಟು ಸರ್ಕಾರದ ನಿಯಮಗಳನ್ನು ಪಾಲಿಸಿ ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿ. ಯಾಕಂದರೆ ನಿಮ್ಮನ್ನು ನಂಬ್ಕೊಂಡು ಮನೆಗಳಲ್ಲಿ ಎಷ್ಟೋ ಕುಟುಂಬಗಳು ಕಾಯ್ತಾ ಇರ್ತವೆ. ಇದೊಂದು ಬ್ರೈನ್ ಈಟಿಂಗ್ ಅಮೀಬಾಗಿರೋದ್ರಿಂದ ಸರ್ವೈವಲ್ ಕೇಸಸ್ಸು ಭಾಳ ಕಡಿಮೆ. ಆಮೇಲೆ ಫೀವರ್ ಬಂದಮೇಲೆ ಯೋಚನೆ ಮಾಡೋದಕ್ಕಿಂತ ಬಿಫೋರ್ ಟ್ರೀಟ್ಮೆಂಟ್ ಬಿಫೋರ್ ಎಚ್ಚರಿಕೆ ವಹಿಸೋದೇ ಬೆಟರ್ ಅಂತ ಹೇಳಿ. ಈ ಬ್ರೈನ್ ಈಟಿಂಗ್ ಅಮೀಬಾ ಲೈಕ್ ಮೆದುಳು ಜ್ವರಕ್ಕೆ ಸಿಮ್ಟಮ್ಸ್ ಏನಪ್ಪ ಅಂತಂದರೆ ಫೀವರು, ಮತ್ತು ವಾಮಿಟಿಂಗ್ ಆಗೋದು, ಹೆಡೇಕು, ಇವೆಲ್ಲ ಲಕ್ಷಣಗಳು ಈ ಜ್ವರ ಬಂದಂಥ ವ್ಯಕ್ತಿಗಳಿಗೆ ಕಂಡು ಬರ್ತವೆ. ನಿಮಗೆ ಯಾವುದೇ ಕಾರಣಕ್ಕೂ ನೀವು ದರ್ಶನಕ್ಕೆ ಹೋಗ್ಬೇಕಂದ್ರೆ ಬಿಸಿನೀರು ಕುಡೀರಿ, ಅಥವಾ ಬಾಯ್ಲಿಂಗ್ ವಾಟರ್ ಅಥವಾ ಬಿಸಿನೀರು ಯಾವುದಾದ್ರೂ ಕುಡೀರಿ. ಎಲ್ಲಿ ಬೇಕಾರಲ್ಲಿ ದಾರಿಲಿ ಸಿಗುವಂಥ ವಾಟ್ರು, ಎಲ್ಲಿ ಬೇಕಾದ್ರೆ ನಿಂತಿರೋ ನೀರು, ಇವುಗಳಲ್ಲೆಲ್ಲ ಆಟ ಆಡೋಕ್ಕೆ ಹೋಗಬೇಡಿ. ಮತ್ತು ಯಾವುದೇ ಕಾರಣಕ್ಕೂ ನೀರನ್ನು ಮೇನ್ ರೀಸನ್ ಏನಂದರೆ ಮೂಗೊಳಗೆ ಯಾವುದೇ ಕಾರಣಕ್ಕೂ ನೀರನ್ನು ಹೋಗಕ್ಕೆ ಬಿಡಬೇಡಿ. ಇದು ಯಾಕಂದರೆ ಮೇಯ್ನಾಗಿ ಬ್ರೈನ್ ಈಟಿಂಗ್ ಅಮೀಬಾಗಿರೋದ್ರಿಂದ ಈ ಸರ್ವೈವಲ್ ರೇಟು 24 to 25% ಇದೆ. ಈಗ ಆಲ್ರೆಡಿ 20 ಮೆಂಬರ್ಸ್ ತಮ್ಮ ಪ್ರಾಣನ ಕಳ್ಕೊಂಡಿದ್ದಾರೆ. ಒಂದು 5 years ಚಿಕ್ಕ ಮಗು ತನ್ನ ಪ್ರಾಣನ ಕಳ್ಕೊಂಡಿದೆ. ಆಗಲೇ ಕೇರಳ ಸರ್ಕಾರ ಪಬ್ಲಿಕ್ ಪ್ಲೇಸ್ಗಳಲ್ಲೆಲ್ಲ ಕ್ಲೋರಿನೇಷನ್ ಮಾಡ್ತಾ ಇದೆ ವಾಟರ್ನ. ಬ್ರೈನ್ ಈಟಿಂಗ್ ಈ ಮೈಕ್ರೋಸ್ಕೋಪಿಕ್ ಆರ್ಗನಿಸಮ್ ಏನಿದೆ, ಪ್ಯಾಮ್ ಅನ್ನೋ ಭೀತಿ ಸರ್ಕಾರಕ್ಕೂ ಒಂದು ದೊಡ್ಡ ಸವಾಲಾಗಿದೆ. ಈ ಲಕ್ಷಾಂತರ ಜನ ಭಕ್ತಾದಿಗಳಿಗೂ ಹ್ಯಾಂಡಲ್ ಮಾಡೋದು ಕಷ್ಟ ಆಗ್ತಿದೆ. ಯಾಕಂದರೆ ದೇಶಗಳಿಂದ ಮೂಲೆಗಳಿಂದ ಎಲ್ಲ ಭಾನುವಾರದಿಂದ ಜನ ಸಾಗರನೇ ಹರಿದು ಬರ್ತಾ ಇದೆ. ಇವ್ರನ್ನೆಲ್ಲ ಹ್ಯಾಂಡಲ್ ಮಾಡೋದು ಸರ್ಕಾರಕ್ಕೆ ಒಂದು ದೊಡ್ಡ ಸವಾಲಾಗಿದೆ. ಸರ್ಕಾರಕ್ಕೆ ಪಾಯಿಂಟ್ ಔಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಸೇಫ್ಟಿಗಳನ್ನು ನಾವು ಕಾಪಾಡ್ಕೋಬೇಕು. ಯಾಕಂದರೆ ಪರಿಸ್ಥಿತಿ ಕೈ ಮೀರಿದ ಮೇಲೆ ಯಾವ ಸರ್ಕಾರನೂ ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಆರೋಗ್ಯ, ನಿಮ್ಮ ಎಲ್ಲವೂ ನಿಮ್ಮ ಕೈಯಲ್ಲಿದೆ. ನಿಮ್ಮ ಕುಟುಂಬ ಎಲ್ಲ ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ಯೋಚನೆ ಮಾಡಿ. ಇನ್ನೆಲ್ಲೇ ನೀವು ಏನಾದರೂ ದರ್ಶನಕ್ಕೆ ಹೋಗೋದಾಗಲಿ, ನದಿಗಳಲ್ಲಿ ಸ್ನಾನ ಮಾಡಬೇಕಾದ್ರಾಗಲಿ, ದಯವಿಟ್ಟು ಮೂಗಿನೊಳಗೆ ನೀರು ಹೋಗೋದಂತೆ ಎಚ್ಚರ ವಹಿಸಿ. ಈ ಹ್ಯೂಮನ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಏನಿದೆಯಲ್ಲ, ಅದಕ್ಕೆ ಮೇನಾಗಿ ಎಫೆಕ್ಟ್ ಆಗುತ್ತೆ. ಕಾರಣಕ್ಕೂ ಕೇರಳ ಸರ್ಕಾರ ಆಗಲಿ ಅಥವಾ ಅಲ್ಲಿರೋ ಹೆಲ್ತ್ ಡಿಪಾರ್ಟ್ಮೆಂಟ್ ಕೊಡುವಂಥ ಇನ್ಸ್ಟ್ರಕ್ಷನ್ ಸೀರಿಯಸ್ ಆಗಿ ತಗೊಳ್ಳಿ. ಇಲ್ಲಿ ಬೇಕಾದ್ರೆ ಸಿಗೋ ನೀರನ್ನು ಕುಡಿಬೇಡಿ, ತಣ್ಣೀರಂತ ಮೊದಲೇ ಕುಡಿಬೇಡಿ. ಓನ್ಲಿ ಡ್ರಿಂಕ್ ವಾಟರ್, ಬಾಯ್ಲ್ ವಾಟರ್. ಇನ್ನೇನಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ಸ್ವಿಮ್ಮಿಂಗು ಆ ಥರ ಎಲ್ಲ ಮಾಡೋಕೆ ಹೋಗಬೇಡಿ. ಮೂಗಿನೊಳಗೆ ನೀರು ಹೋಗೋದಂತ ದಯವಿಟ್ಟು ಎಚ್ಚರ ವಹಿಸಿ ಅಂತ ಹೇಳ್ತಾ, ನಾನು ಹಾಗೆ ತಮ್ಮ ಮನೆಗಳಲ್ಲಿ ಯಾರಾದರೂ ಶಬರಿಮಲೆಗೆ ಹೋಗಿದ್ರೆ ಅವ್ರಿಗೂ ಈ ವಿಡಿಯೋಗಳನ್ನು ಕಳಿಸಿ, ಮತ್ತು ಅವ್ರಿಗೂ ಹೇಳಿ ಯಾವುದೇ ಕಾರಣಕ್ಕೂ ಈ ತಣ್ಣನೆ ನೀರು ಅಲ್ಲಿ ಸಿಗುವಂಥ ನೀರನ್ನು ಕುಡಿಬೇಡಿ. ದಯವಿಟ್ಟು ಬಿಸಿ ನೀರು, ಎಲ್ಲಿ ಸಿಗುವಂಥ ಬಿಸಿ ನೀರು ಅಥವಾ ಬಾಯ್ಲ್ ವಾಟರ್ನೇ ಕುಡಿರಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸುತ್ತೇನೆ. ಸ್ವಾಮಿಯೇ ಶರಣಮಯ್ಯಪ್ಪ.